ತುಮಕೂರಿನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಯ ಕಾಮ ಪುರಾಣ. ಮಧುಗಿರಿಯ ಡಿವೈಎಸ್ಪಿ ಕಾಮಲೀಲೆ ಕೇಸ್. ತುಮಕೂರಿನಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಯ ಕಾಮ ಪುರಾಣ. ಮಧುಗಿರಿಯ ಡಿವೈಎಸ್ಪಿ ಕಾಮಲೀಲೆ ಕೇಸ್ ಮಾಸುವ ಮುನ್ನವೇ ಮತ್ತೊಂದು ಬಹಿರಂಗವಾಗಿದೆ. ಮಹಿಳಾ ಸಿಬ್ಬಂದಿ ಜೊತೆಗೆ ಗೃಹ ರಕ್ಷಕ ದಳದ ಅಧಿಕಾರಿಯಿಂದ ದುರ್ವರ್ತನೆ. ಡೆಪ್ಯೂಟಿ ಕಮಾಂಡೆಂಟ್ ರಿಂದ ಮಹಿಳೆ ಜೊತೆ ಅನುಚಿತ ವರ್ತನೆ ಆರೋಪ. ಎಣ್ಣೆಟ್ಟಿನಲ್ಲಿ ಮಹಿಳಾ ಸಿಬ್ಬಂದಿ ಜೊತೆಗೆ ಅಸಭ್ಯ ವರ್ತನೆ ಆರೋಪ. ಟ್ರೈನಿಂಗ್ ಕ್ಯಾಂಪ್ನಲ್ಲೇ ಮಹಿಳಾ ಸಿಬ್ಬಂದಿಗೆ ಲೈಂಗಿಕ ಕಿರುಕುಳ. ಮಹಿಳಾ ಸಿಬ್ಬಂದಿಯ ಮೈಕೈ ಮುಟ್ಟಿ ಕಿರುಕುಳ ಕೊಟ್ಟಿದ್ದಾರೆ ಎನ್ನುವಂತಹ ಆರೋಪ. ನೊಂದ ಗೃಹ ರಕ್ಷಕಿಯಿಂದ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು. ರಾಜ್ಯ ಮಹಿಳಾ ಆಯೋಗಕ್ಕೂ ದೂರು ಕೊಟ್ಟಿರುವಂತಹ ಸಂತ್ರಸ್ತೆ. ಗೃಹ ರಕ್ಷಕ ದಳದ ಡೆಪ್ಯೂಟಿ ಕಮಾಂಡೆಂಟ್ ಆರ್ ರಾಜೇಂದ್ರನ್ ವಿರುದ್ಧ ದೂರು. ಅಧಿಕಾರಿ ರಾಜೇಂದ್ರನ್ಗೆ ಗೆಸ್ಟ್ ಹೌಸ್ ಕೊಟ್ಟಿದ್ದಂತಹ ಸರ್ಕಾರ. ಮಹಿಳಾ ಸಿಬ್ಬಂದಿ ರೂಮ್ ಪಕ್ಕದಲ್ಲೇ ರೂಮ್ ಪಡೆದಿದ್ದಂತಹ ರಾಜೇಂದ್ರ ರೂಮ್ ಮುಂದೆ ಓಡಾಡುವಂತಹ ಮಹಿಳಾ ಸಿಬ್ಬಂದಿಯ ಜೊತೆ ಅನುಚಿತ ವರ್ತನೆಯ ಆರೋಪ. ಕೆಲ ಅಧಿಕಾರಿಗಳ ಜೊತೆಗೆ ಕುಡಿದು ಅಸಭ್ಯವಾಗಿ ವರ್ತನೆ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪ. ಏನ್ ಹೇಳೋಣ, ಪೊಲೀಸರೇ ಈ ತರ ಮಾಡ್ಬಿಟ್ರೆ ಇನ್ನು ಜನಸಾಮಾನ್ಯರ ಪರಿಸ್ಥಿತಿ ಏನು? ಕಾಮಕ್ಕೆ ಲಜ್ಜೆ ಇಲ್ಲ, ನಾಚಿಕೆ ಇಲ್ಲ ಅಂತ ಸಂಸ್ಕೃತದಲ್ಲಿ ಒಂದು ಪದ ಇದೆ. ಅದಿವಾಗ ಈ ಒಂದು ಸಮಾಜದಲ್ಲಿ ಎದ್ದು ಕಾಣಿಸ್ತಾ ಇದೆ, ಹೌದು ಅಂತ ಹೇಳಿ. ನೊಂದ ಗೃಹ ರಕ್ಷಕಿಯಿಂದ ಪೊಲೀಸ್ ಮಹಾನಿರ್ದೇಶಕರಿಗೆ ದೂರು ಕೂಡ ಹೋಗಿದೆ. ಎಸ್, ಈ ವಿಚಾರವನ್ನ ಮಾತನಾಡಲಿಕ್ಕೆ ನಮ್ಮ ಕೊಲೀಗ್ ಅಶ್ವಥ್ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ಅಶ್ವಥ್, ನಿಜಕ್ಕೂ ಕೂಡ ಹೆಣ್ಣು ಮಕ್ಕಳಿಗೆ ಆಗ್ತಾ ಇರೋದಾದ್ರೂ ಏನು? ರಾಜೇಂದ್ರನ್ ಮಾಡಿದ್ ಏನು? ಕಾವ್ಯ, ಕಳೆದ 4 ತಿಂಗಳ ಹಿಂದೆಯಷ್ಟೇ ಮಧುಗಿರಿಯಲ್ಲಿ ಡಿವೈಎಸ್ಪಿ ರಾಮಚಂದ್ರಪ್ಪ ಅವರ ಪ್ರಕರಣ ನಮ್ಮ ಕಣ್ಣ ಮುಂದೆ ಇರುವಂತಹ ಸಂದರ್ಭದಲ್ಲಿ ಈಗ ಮತ್ತೊಂದು ತುಮಕೂರಿನಲ್ಲಿ ನಡೆದಿರುವಂತಹ ಒಂದು ಕರ್ಮಕಾಂಡ ಪ್ರಕರಣ. ಈಗಾಗಲೇ ತುಮಕೂರಿನ ಡೆಪ್ಯೂಟಿ ಕಮಾಂಡೆಂಟ್ ಆಗಿರುವಂತಹ ಗೃಹ ರಕ್ಷಕ ದಳದ ಅಧಿಕಾರಿಯಾಗಿರುವಂತಹ ಡೆಪ್ಯೂಟಿ ಕಮಾಂಡೆಂಟ್ ಅವನ ಒಂದು ವರ್ತನೆ ಇದೆಯಲ್ಲ, ಆ ಒಂದು ವರ್ತನೆಗೆ ಅಲ್ಲಿರುವಂತಹ ಮಹಿಳಾ ಸಿಬ್ಬಂದಿಗಳು ಈಗ ಅವನ ಮೇಲೆ ಒಂದಷ್ಟು ಆರೋಪಗಳನ್ನ ಮಾಡಿ ಈಗ ದೂರನ್ನ ಸಲ್ಲಿಸಿರುವಂತದ್ದು. ಅಂದ್ರೆ ಈಗಾಗಲೇ ಈ ಪ್ರಕರಣ ರಾಜ್ಯಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಕರಣ ಆಗ್ತಿರುವಂತದ್ದು. ಅಂದ್ರೆ ತುಮಕೂರು ಭಾಗದಲ್ಲಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದಷ್ಟು ಅಂದ್ರೆ ಆರೋಪ ಪ್ರತ್ಯಾರೋಪಗಳು ಕೂಡ ಕೇಳಿ ಬಂದಿರುವಂತಹದ್ದು. ಅಂದ್ರೆ ರಾಜೇಂದ್ರನ್ ಅಂತೇಳಿ ಆತನ ಒಂದು ವರ್ತನೆ ಅಲ್ಲಿರುವಂತಹ ಮಹಿಳಾ ಸಿಬ್ಬಂದಿಗಳಿಗೆ ಸಿಕ್ಕಾಪಟ್ಟೆ ಕಿರಿಕಿರಿಯಾಗಿರುವಂತದ್ದು. ಅಂದ್ರೆ ಈತ ಏನು ಕುಡಿದ ಮತ್ತಿನಲ್ಲಿ ಮಹಿಳಾ ಸಿಬ್ಬಂದಿಗಳ ಜೊತೆ ಅನುಚಿತವಾಗಿ ವರ್ತನೆಯನ್ನು ಕೂಡ ಮಾಡ್ತಾ ಇದ್ದ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರು ಕೂಡ ದಾಖಲಾಗಿರುವಂತದ್ದು. ದೂರಿನ ಆಧಾರದ ಮೇಲೆ ರಾಜೇಂದ್ರನ್ ಅವರ ವಿರುದ್ಧ ಸರ್ಕಾರ ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕಾಗುತ್ತೆ. ಯಾಕಂತಂದ್ರೆ ಇಂತಹ ಅಧಿಕಾರಿಗಳು ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಒಂದಷ್ಟು ಜನರು ಇದ್ದೇ ಇದ್ದಾರೆ. ಅಂದ್ರೆ ಇಂತಹ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೂಡ ತೆಗೆದುಕೊಳ್ಬೇಕಾಗುತ್ತೆ. ಈ ಹಿಂದೆ ಕೂಡ ಡಿವೈಎಸ್ಪಿ ರಾಮಚಂದ್ರಪ್ಪ ಪ್ರಕರಣದಲ್ಲೂ ಕೂಡ ಸರ್ಕಾರ ಒಂದಷ್ಟು ದಿನಗಳ ಕಾಲ ಮೀನಾಮೇಷ ಎಣಿಸ್ತು. ಅಂದ್ರೆ ಅವರ ಮೇಲೆ ಅಧಿಕಾರವನ್ನ, ಅಂದ್ರೆ ಅವರ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕಾ ಬೇಡವಾ ಅಂತೇಳಿ. ಅದಾದ ನಂತರ ಇಮಿಡಿಯೇಟ್ಲಿ ಅವನ ವಿರುದ್ಧ ಒಂದಷ್ಟು ಪ್ರೊಟೆಸ್ಟ್ಗಳು ಕೂಡ ಆಯ್ತು. ಅದಾದ ನಂತರ ಸರ್ಕಾರ ಅಂದ್ರೆ ತುಮಕೂರು ಎಸ್ಪಿ ಅವನ ಮೇಲೆ ಒಂದು ನಿರ್ದಾಕ್ಷಿಣ್ಯವಾಗಿ ಕ್ರಮವನ್ನು ಕೂಡ ತೆಗೆದುಕೊಂಡಿರೋದು. ಈಗ ಅದೇ ಮಾದರಿಯಲ್ಲಿ ರಾಮಚಂದ್ರನ್ ಅವರ ವಿರುದ್ಧ ಕೂಡ ಕ್ರಮ ಆಗ್ಬೇಕಾಗಿರೋದು. ಕಾವ್ಯ, ಎಸ್ ಅಶ್ವಥ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.